ದುರಂತ ನಡೀತು ಜಾನ್ವಿ ಲೈಫ್. ದೇಶದವರಾಗಿ ನಮ್ಮ ಹತ್ರನೇ ದುಡ್ಡು ಕೇಳಿದ್ರಲ್ಲ ಗೈಸ್, ಒಳ್ಳೆ ಮನ್ಸಿರುತ್ತೆ ಅಂತ ಅನ್ಕೊಂಡಿದ್ದೆ ಗೈಸ್. ಅಲ್ಲಿ ಕಾಲೇಜಿಗೆ ಬಂದು ಅಂದ್ಬಿಟ್ಟು ಕ್ಲಾಸ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ತುರಿಕೆರೆ ವರ್ಕ್ ಅದು ನಮ್ಮ ಲೈಫಲ್ಲಿ ಇಟ್ಸ್ ಲೈಕ್ ವೆಜಿಟಬಲ್ ಫಾರ್ಮ್. It's a vegetable farming, yeah. ಲೈಬ್ರರಿಗೆ ಬಂದಿದ್ದೀವಿ ಯಾಕೆ ಅಂದರೆ ದಿಸ್ ಇಸ್ ಮೈ ಅಸೈನ್ಮೆಂಟ್, ಐ ಹ್ಯಾವ್ ಟು ವರ್ಕ್ ಆನ್ ಇಟ್. ಸೊ ಗೈಸ್, ನಿನ್ನೆ ಹೋಲಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವತ್ತು ಕಾಲೇಜ್ಗೆ ಹೋಗೋಣ ಅಂತ ಫುಲ್ ಬೇಗ ಎದ್ದಿ. ಬೇಗ ಕಾಲೇಜ್ ಇರೋದು ಎಷ್ಟು ಗಂಟೆಗೆ? 3 ಗಂಟೆಗೆ. ಇವತ್ತು ಮಂಡೇ, ಕಾಲೇಜ್ ಇರೋದು 3 ಗಂಟೆಗೆ. ಸೊ ಆರಾಮಾಗಿ ಎದ್ದು ತಿಂಡಿ ತಿಂದು ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ಜಾನ್ವಿ ನೆಕ್ಸ್ಟ್ ಅವರ್ ಬರ್ತಾಳೆ. ನೆಕ್ಸ್ಟ್ ಅವರ್ ಕ್ಲಾಸ್ ಇದೆ. 3 ಗಂಟೆಗೆ ನಮಗೆ ಕಾಲೇಜ್ ಇದೆ. ಸೊ ನಾವು ಎದ್ದು ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಜಾನ್ವಿ ನೋಡಿ ಗೈಸ್, ನಿನ್ನೆ ಒಂದು ದುರಂತ ನಡೀತು ಜಾನ್ವಿ ಲೈಫಲ್ಲಿ. ಆ ದುರಂತ ಏನು ಅಂತ ನಿಮಗೂ ಗೊತ್ತಾಗಬೇಕಾ? ಏನಿಲ್ಲ ಗೈಸ್, ಅವಳು ಫೋನ್ ಕಳ್ಕೊಂಬಿಟ್ಟಿದ್ಲು. ಅಂದರೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಫೋನ್ ಬಿದ್ದೋಗಿದೆ. ನೋಡಿದ್ರೆ ಯಾರೋ ಇವ್ರ ಲ್ಯಾಂಗ್ವೇಜ್ ಅವ್ರ ಕೈಲಿ ಸಿಕ್ಕಿದೆ, ಅಂದರೆ ತೆಲುಗು ಅವ್ರ ಕೈಲಿ ಸಿಕ್ಕಿತ್ತು. ಸೊ ಅವ್ರ ಹತ್ರ ಹೋಗಿ ಅವರು ಆ ಜಾಗದಿಂದ ಆಲ್ಮೋಸ್ಟ್ 1.5 hour ದೂರದಲ್ಲಿದ್ದರು. ಹೋಲಿ ಪಾರ್ಟಿಯಿಂದ ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ನಾವು ಫೋನ್ ಇಸ್ಕೊಂಡು, ಅವ್ರು ಬೇರೆ 50 pound ಕೇಳಿದ್ರು, 100 pound ಕೇಳಿದ್ರು. ನಾವು 50 pound ಕೊಟ್ಟು ಬಂದ್ರಿ. ನಾವು ನಮ್ಮ ದೇಶದವರು ಇಂಡಿಯನ್ಸು ಏನೋ ಫೋನ್ ಹಿಡ್ಕೊಂಡವ್ರೆ ನಮಗೆ ವಾಪಸ್ ಕೊಡ್ತಾರೆ ಅಂದರೆ ನನಗೆ ಯಾವ ಪಾಯಿಂಟಲ್ಲಿ ಟ್ರಿಗರ್ ಆಗಿದೆ ಅಂದರೆ, ನಮ್ಮ ಫೋನ್ನ ಪಾಪ ಎತ್ಕೊಂಡೋಗಿ ಸೇಫಾಗಿ ಇಟ್ಕೊಂಡ್ರು ಓಕೆ, ನಮ್ಮ ದೇಶದವರಾಗಿ ದುಡ್ಡೇನೆ ಕೇಳಬೇಕು, ಅದು ನಮ್ಮ ಫೋನ್ ಬೇರೆ. ನನಗೊಂದು ಪಾಯಿಂಟಲ್ಲಿ ರೈಸ್ ಆಗೋಯ್ತು ಗೈಸ್. ನಾನು ಜಗಳ ಮಾಡ್ಬಿಡೋಣ ಅಂದ್ಕೊಂಡೆ, ಬದ್ದೇನು ಪಾಪ ಆ ಹುಡುಗ ಸ್ವಲ್ಪ ಚಿಕ್ಕ ಮಗು ಥರ ಇದ್ದ ನೋಡೋಕ್ಕೆ. ಅಂದರೆ ಇವಾಗ ಬಂದಿರೋದಂತ ಅವ್ರು ಬಂದು ಜಾನ್ ಇಂಟೇಕ್ ಅಂತೆ, ಅವ್ರಿಗೆ ಪಾರ್ಟ್ ಟೈಮ್ ಇಲ್ವಂತೆ. ಪಾರ್ಟ್ ಟೈಮ್ ಹುಡ್ಕೊಡಿ ಅಂದರು. ನಾವೇ ಪಾರ್ಟ್ ಟೈಮ್ ಇಲ್ಲದೆ ಅಬೆಪಾರಿ ಆಗಿದ್ದೀವಿ, ನಿಮ್ಗೆಲ್ಲಿಂದ ಹುಡ್ಕೊಡೋಣ ನಾವು ಅಂತ. ಪಾರ್ಟ್ ಟೈಮ್ ಇಲ್ಲ ಅಲ್ವಾ, ನಮ್ಗೆ 50 pound 100 pound ಕೊಡಿ ಅಂದರು. ಅದನ್ನೇ ನಂದಿದ್ದು, ನಮ್ಮ ಹತ್ರನೇ ದುಡ್ಡಿಲ್ಲ, ನಾವೇ ಅಬೆಪಾರಿ ಆಗಿದ್ದೀವಿ, ಅವ್ರಿಗೆ ಹೆಂಗೆ ಕೊಡೋದು ಅಂದ್ಬಿಟ್ಟು 50 pound ತೆಗೆದು ಕೊಟ್ಟು ನಾವು ಮನೆಗೆ ಹೋದ್ಮೇಲೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ವಿ. ಗೈಸ್ ಇರಿಟೇಟ್ ಆಗಿದ್ದು. ಬೇರೆ ದೇಶದವರಾಗಿದ್ರೆ ಹೆಂಗೋ ಏನೋ ನಮ್ಗೆ ಗೊತ್ತಿಲ್ಲ, ನಮ್ಮ ದೇಶದವರಾಗಿ ನಮ್ಮ ಹತ್ರನೇ ದುಡ್ಡು ಕೇಳಿದ್ರಲ್ಲ ಗೈಸ್, ಒಳ್ಳೆ ಮನ್ಸಿರುತ್ತೆ ಅಂತ ಅನ್ಕೊಂಡಿದ್ದೆ ಗೈಸ್. ನಂಬಾರ್ದು ಗೈಸ್, ಯಾರನ್ನೂ ನಂಬಾರ್ದು. ಹೋಲಿ ಪಾರ್ಟಿ ನೆನ್ನೆ ಚೆನ್ನಾಗಿತ್ತು. ಬದೇನು ಕಲರ್ಸ್ ಎಲ್ಲ ಆಗಿ ನನಗೆ ಮೊದಲು ಇವಳು ನೋಡಿ ಗೈಸ್, ನಾನು ವ್ಲಾಗ್ ಮಾಡ್ಬೇಕಾದ್ರೆ ಇವಳಿಗೆ ಇಲ್ದಿರೋ ಸೌಂಡ್ ಎಲ್ಲ ಮಾಡಬೇಕು ಅನ್ಸುತ್ತೆ, ಹಾಕ್ಲಿಸ್ತಾವಳೆ. ಸೊ ಚೆನ್ನಾಗಿತ್ತು. ಫೇಸ್ ಎಲ್ಲ ಸ್ವಲ್ಪ ನಿನ್ನೆ ಫುಲ್ಲು ಸ್ವಲ್ಪ ಗುಳ್ಳೆ ಎಲ್ಲ ಆಗಿತ್ತು. ಕ್ಲೀನಾಗಿ ಸ್ಕಿನ್ ಕೇರ್ ಮಾಡಿಕೊಂಡೆ. ನನಗೆ ಆ್ಯಕ್ಚುಲಿ ಹೋಲಿ ಅಂದರೆ ಆಗಲ್ಲ. ಚಿಕ್ಕ ವಯಸ್ಸಿಂದ ನಾನು ಹೋಲಿ ಆಡೇ ಇಲ್ಲ. ಡಿಗ್ರಿಗೆ ಬಂದಾಗ್ಲಿಂದನೇ ಇವ್ರುಗಳ ಜೊತೆ ಹೋಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಅಷ್ಟೇ ಗೈಸ್, ಕಾಲೇಜ್ಗೆ ಹೋಗಿ ಸಿಗ್ತೀವಿ. ನಮ್ಮ ಬಸ್ 2 minutes ಇತ್ತು, ನಾವು ನೋಡ್ಕೊಂಡಿರಲಿಲ್ಲ. ಈ ಬಸ್ ಮಿಸ್ ಆಗಿದ್ದಿದ್ರೆ ಆನ್ ಟೈಮ್ ಕ್ಲಾಸ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಇಲ್ಲ, ಜಾನ್ಸಿ ಹೇಳ್ತಾಳೆ ಕ್ಲಾಸ್ನ ಸ್ಟಾರ್ಟಿಂಗಿಂದ ಅಟೆಂಡ್ ಮಾಡಿದ್ರೇ ಮೂಡ್ ಬರೋದು ಅಟೆಂಡ್ ಮಾಡೋಕ್ಕೆ, ಇಲ್ಲ ಅಂದರೆ ಅಟೆಂಡ್ ಮಾಡಬೇಕು ಅಂತ ಅನ್ಸಲ್ಲ ಅಂತ ಹೇಳ್ತಾಳೆ. ಸಿಟಿ ಮ್ಯಾಪರಲ್ಲಿ ಅವಾಗಲೇ 25 minutes ಅಂತ ತೋರಿಸ್ತು, ಇವಾಗಂದರೆ 5 minutes ಅಂತ ತೋರಿಸ್ತು. ಸೊ ಅದಕ್ಕೆ ಓಡ್ ಬಂದ್ಬಿಟ್ವಿ ಗೈಸ್. ಹಂಗೆ ಗೈಸ್ ಇದೆಲ್ಲ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ, ಫುಲ್ ಪ್ಲೀನ್ ಆಗಿತ್ತು. ಈಗ ನೋಡಿ ಗೈಸ್, ಎಲ್ಲ ಫ್ಲವರ್ಸು ಚಿಗುರ್ಕೊಂಡ್ಬಿಟ್ಟಿದೆ. ಕಾಲೇಜ್ಗೆ ಹೋಗಿದ್ವಿ ಗೈಸ್, ಕ್ಲಾಸ್ ಕ್ಯಾನ್ಸಲ್ ಆಗೋಯ್ತು ಗೈಸ್. ಒಂದೇ ಒಂದು ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಬಂದ್ವಿ. ಈಗ ನೋಡಿದ್ರೆ ನಮ್ಮ ಮನೆ ಎದುರುಗಡೆ ಒಂದು ಪಾರ್ಕ್ ಇದೆ ಅಂತ ಹೇಳ್ತಾ ಇದ್ನಲ್ವಾ, ಆ ಪಾರ್ಕ್ಗೆ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡಿ ಗೈಸ್, ನಮ್ಮ ಜಾನ್ವಿ ಕಾಲೇಜಿಗೆ ಬಂದ್ಲು ಅಂದ್ಬಿಟ್ಟು ಕ್ಲಾಸ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ವರ್ಷಕ್ಕೊಂದ್ಸತಿ ಕಾಲೇಜ್ಗೆ ಹೋಗ್ತೀವಿ, ಅದು ಹಿಂಗೆ ಮಾಡಿರ್ತಾರೆ ಗೈಸ್, ಕ್ಯಾನ್ಸಲ್ ಮಾಡಿರ್ತಾರೆ ಕ್ಲಾಸ್. ಏನು ಮಾಡೋದು ಇಂಥವ್ರಿಗೆಲ್ಲ? ಪಾರ್ಕ್ ಅಂದ್ಕೊಂಡು ಬಂದ್ವಿ, ಬಟ್ ಇಟ್ಸ್ ನೋಡ್ಬೇಕು ಪಾತ್ವೇ. ಇಟ್ ಇಸ್ ಅ ಪಾತ್ವೇ ಬಿಕಾಸ್ ಇಲ್ಲಿ ಇದು ಪಾರ್ಕ್ ಥರ ಅಲ್ಲ, ನಾಯಿಗಳನ್ನ ವಾಕಿಂಗ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಡ್ಬರ್ತಾರೆ. ನೋಡಿ ಗೈಸ್, ನೋಡೋಕೆ ಚೆನ್ನಾಗಿತ್ತು ಗೈಸ್. ಐ ಗೆಸ್ ಒಳಗಡೆಗಿದೆ ಪಾರ್ಕ್ ಥರ. ಗೈಸ್ ಐ ಮಿಸ್ ಬ್ರೂನೋ ಗೈಸ್. ನೋಡಿ ಗೈಸ್, ಆ ಡಾಗು, ಆ
ಅದ್ರ ಓನರು ರಿಂಗ್ನ ಬಿಸಾಕಿದ್ರೆ ಅದೆಷ್ಟು ಕ್ಯೂಟಾಗಿ ತೊಗೊಂಡೋಗುತ್ತೆ. ಪಾರ್ಕ್ ಥರ ಇಲ್ಲ ಗೈಸ್, ಏನೋ ವಿಚಿತ್ರವಾಗಿ ಒಳ್ಳೆ ಯೂನಿವರ್ಸಿಟಿ ಒಳಗೆ ನೋಡ್ಕೊಂಡು ಹೋಗಿ ಥರ ಅನಿಸ್ತಿದೆ. ಯೂನಿವರ್ಸಿಟಿ ಮತ್ತು ಮೈಸೂರಲ್ಲಿ ಅದು ಇದೆಯಲ್ಲ ಬ್ರೋ, ಏನು ಹೇಳು, ಇದು ಬ್ಯಾಕ್ ವಾಟರ್ಸ್. ಬ್ಯಾಕ್ ವಾಟರ್ ಅಲ್ಲ, ಕೆರೆ. ಅದೇ ಬ್ಯಾಕ್ ವಾಟರ್ಸ್, KRS. ಅಲ್ಲ ಬ್ರೋ, ಗೊತ್ತೈತು ಗೈಸ್. ನಾನು ಸಂಜನಾ ವಾಕಿಂಗ್ ಹೋಗಿದ್ವಿ ಇದಕ್ಕೆ. ಕಿತ್ತದ ಅಯ್ಯೋ ಗೈಸ್, ಏನ ಕೆರೆ ಹೆಸರು ಬರ್ತಿಲ್ಲ ಬೈಗೆ. ತುರಿಕೆರೆ. ತುರಿಕೆರೆ, ತುತ್ತೂರು ಕೆರೆ. ಅಯ್ಯೋ ಗೈಸ್, ನಾವು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಅದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಎಲ್ಲ ಮರ್ತೋಗ್ತಿದೀವಿ. ಏನೋ ನೆನ್ಸ್ಕೊಂಡು ಹೇಳ್ತೀನಿ ರೀ ಗೈಸ್, ಅದೇನು ಅಂತ. ಕಿತ್ತೋಡಿ ಕೆರೆನಾ? ಕಿತ್ತೂಡಿ ಕೆರೆ ಅಲ್ಲ ಬ್ರೋ, ತುರ್ಕೆರೆ. ತುರ್ಕೆರೆ ಥರನೇ ಏನೋ ಬರುತ್ತೆ ಬ್ರೋ. ಥೂ ಗೈಸ್, ಮೈಸೂರಿಗೆ ಎಸ್ಸಲ್ಲಿ ಹೋಗಿದ್ದೀನಿ, ಆ ಜಾಗಕ್ಕೆ ಎಸ್ಸಲ್ಲಿ ಹೋಗಿದ್ದೀನಿ, ಜಾಗ ಹೆಸರು ನೆನಪಿಲ್ವಲ್ಲ ನನಗೆ. ಗೈಸ್, ಇದು ಪಾರ್ಕ್ ಪಾರ್ಕ್ ಅಲ್ಲ, ಈ ಥರ ಇದೆ ಇದು. ಫೈನಲಿ ನಮ್ಮ ಮನೆ ಎದುರುಗಡೆ ಇರೋ ಪಾರ್ಕ್ಗೆ ನಾವು ಬಂದ್ವಿ. ಸನ್ನಿ ನೀವು ಅನ್ಕೋತಿರ್ತೀರ ಏನು ಲಂಡನಲ್ಲಿ ಇಷ್ಟೊಂದು ಬಿಸಿಲಿದೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಸೂರ್ಯ ಹಿಂಗಿದೆ ಅಷ್ಟೇ. ಚಳಿ ಅದಕ್ಕಿಂತ 100ರಷ್ಟಿದೆ. ಸೂರ್ಯ ಹೆಂಗ್ ಮಕ್ಕದ ಮೇಲೆ ಬೀಳ್ತಾ ಇದ್ದಾನೋ ಅದೇ ಥರ ಚಳಿ ತಡಿಯೋಕ್ಕಾಗ್ತಿಲ್ಲ ನನಗಂತೂ. ಬಾಯಿಂದ ಇಲ್ಲಿಗೆ ಬಂದಮೇಲೆ ಎಂಥ ಜೆಟ್ಲ್ಯಾಗ್ ಅಂದರೆ ಗೈಸ್, ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ. ನಂಗೆ ಈಗಲೂ ಹುಷಾರಿಲ್ಲ ಗೈಸ್. ಗೈಸ್ ಕುಕ್ರಳ್ಳಿ ಕೆರೆ ಗೈಸ್, ಸಾರಿ ಗೈಸ್, ನನಗೆ ತರೀಕೆರೆ ಏನೇನು ಅಂತ ಎಲ್ಲ ಅನ್ಬಿಟ್ಟೆ ಗೈಸ್. ಕುಕ್ರಳ್ಳಿ ಕೆರೆ ಥರ ಫೀಲ್ ಆಗ್ತಿದೆ ಗೈಸ್ ನನಗೆ. Are you sure that is beehive? ಅನ್ಕೋತೀನಿ. ಮತ್ತೆ beehive ಅಂದ್ರೆ ಏನು ಗೊತ್ತಾ ಗೈಸ್? ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. beehive is nothing but ಜೇನಿನ ಗೂಡು ನಾವೆಲ್ಲ. beehive ಅಂದ್ರೆ ಜೇನಿನ ಗೂಡು. ಖಂಡಿತ ಪಾರ್ಕ್ ಅಲ್ಲ, ಒಂಥರ ಏನೋ ಬೇರೆ ಗೈಸ್. ಇದು ಬೇರೆ ಏನೋ ಚೆನ್ನಾಗಿದೆ ಗೈಸ್. ಇಲ್ಲೆಲ್ಲ ಬಂದು ಫೋಟೋ ಶೂಟು. ಪಾರ್ಕ್ ಏನು ವಿಶಾಲವಾಗಿ ಸಕ್ಕತ್ತಾಗಿತ್ತು ಗೈಸ್, ಇದು ಚೆನ್ನಾಗಿದೆ. ಹಿಂಗನ್ಬಿಟ್ಲಲ್ಲ ಇವಳು. ಮನೆಗೆ ಹೋಗಿ ಚಿಕನ್ ಮಾಡ್ತಾ ಇದ್ದಾಳೆ ನಮ್ಮ ಜಾನ್ಸಿ. ಚಿಕನ್ ತಿನ್ನ ಜಾನ್ಸಿ ಒಂದು ಕಾಮ್ಯ ಕೇಳ್ಕೊಂಡು ಫೋನ್ ಮಾಡಿದ್ಲು ಗೈಸ್. ಗ್ರೀನ್ ಕಲರ್ ಅಂತಂದೆ, ನೋಡಿದ್ರೆ ಮೆಂತ್ಯ ತಗೊಂಡ್ಬಿಟ್ಟು ಫೋಟೋ ಕಳ್ಸೋಳೆ. ಭಯ ಆಗೋಯ್ತು ಗೈಸ್. ಮೆಂತ್ಯದ ಕಾಳನ್ನ ಫೋಟೋ ಕಳ್ಸ್ಬಿಟ್ಟು ಇದೇನಾ ಧನ್ಯ ನೋಡು ಅಂತ ಕಳ್ಸೋಳೆ. ಫೋನ್ ಮಾಡ್ತಿದೀವಿ, ಎತ್ತುತ್ತಿಲ್ಲ. ಕೈ ನಾನು ಹಾಕ್ಬಿಟ್ಟವಳೆ ಅನ್ಕೋಬಿಟ್ಟೆ ಗೈಸ್. ನಾನು 3 ಸತಿ ಫೋನ್ ನೋಡ್ತೆ ಗ್ಯಾಪಲ್ಲಿ. ಹೊಟ್ಟೆ ಬೇರೆ ಹಸ್ಕೊಂಡಿದ್ದೀನಿ, ಇವಳು ಮೆಂತ್ಯ ಹಾಕ್ಬಿಟ್ಟು ಮಾಡ್ಬಿಟ್ರೆ ಏನ್ ತಿನ್ನೋದು ಅಂತ ಟೆನ್ಷನ್. ನಮ್ ಜಾನ್ಸಿ ಇನ್ನೊಂದು ಏನ್ ಮಾಡಿದ್ಲು ಗೊತ್ತಾ ಗೈಸ್? ಜಿಮ್ಗೆ ಹೋಗಿದ್ಲು ಈಗ ರೀಸೆಂಟಾಗಿ 2-3 ದಿನದಿಂದ. ಹೋದಾಗ ಜಿಮ್ದು ಬ್ಯಾಗ್ ಜಿಪ್ ಇದೆಯಲ್ಲ ಗೈಸ್, ಅದರಿಂದ ಹೆಂಗಂದ್ರೆ ಬ್ಯಾಗ್ಗೆ ಒಂದು ಬೇರೆ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ ಇದೆ, ಶೂ ಕಂಪಾರ್ಟ್ಮೆಂಟ್. ಅದ್ರೊಳಗಡೆ ಶೂ ಇಟ್ಕೊಂಡ್ಬಿಟ್ಟು ಜಿಪ್ ಹಾಕದ್ ಮರ್ತೋಗಿದ್ದಾಳೆ. ಇನ್ನು ಬರ್ತಾ ಇದ್ದಾಳೆ ರೋಡಲ್ಲಿ, ಹಂಗೆ ಮಾತಾಡ್ಕೊಂಡು ಏನೋ ಬಿದ್ದಿರೋ ಫೀಲಿಂಗ್ ಆಯ್ತಂತೆ. ಅಯ್ಯೋ ಬಿಡು ಅಂತ ಅನ್ಕೊಂಡು ಮನೆಗೆ ಬಂದ್ಬಿಟ್ಟು, ಬ್ರೋ ಐ ಲಾಸ್ಟ್ ಮೈ ಶೂ, ಜಿಮ್ ಶೂ. ಮೊದಲೇ ಜಿಮ್ ಫ್ರೀಕು, ಜಿಮ್ಗೆ ಹೋಗಿಲ್ಲ ಅಂದರೆ ಒಳಗೆ ಆಗಲ್ಲ. ಅದಕ್ಕೆ ನಿನ್ನೆಯಿಂದ ಬಾ 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 ಹೋಗೋಣ ಅಂತ ಅಂದ್ಲು. ನಿನ್ನೆ ಕಾಲೇಜ್ ಮುಗಿಸ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ವೆಮ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬದ್ದೆ ಆ ಚಳಿಗೆ ಗೈಸ್, ಫುಲ್ ವಿಂಡಿ ಗೈಸ್, -2 ಗೈಸ್. ನನ್ನ ಕೈಲಿ ತಡಿಯೋಕ್ಕೆ ಆಗಲಿಲ್ಲ. ಸರಿ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲ ಗೈಸ್, ಇವಾಗ ಯಾವ್ದಾರು ರೀಲ್ಸ್ ಮಾಡ್ಬೋದ ನೋಡ್ತೀನಿ ನಾನು ಪ್ರಗತಿ. ಪ್ಲೀಸ್ ಸತತವಾಗಿ ಒಂದು 100 ಟೇಕ್ಗಳ ನಂತರ 100 ಟೇಕ್ ನಂತರ ಕರೆಕ್ಟಾಗಿ ಬರಲಿಲ್ಲ ಗೈಸ್. ಫುಲ್ ಈ ಶೆಕೆಗೆ ಯಾರು ವಿಡಿಯೋ ಹಿಡಿಯೋರು ಬೇಕು. ನಮ್ಮ ಜಾನ್ಸಿಂಗ್ ಕರೆಯೋಣ ಅಂದ್ಕೊಂಡ್ರೆ ಅವಳು ನಾನ್ ವೆಜ್ ಮಾಡ್ತಾಯಿದ್ಲು. ಇವಳು ನೋಡಿ ಗೈಸ್, ಸತತವಾಗಿ ಸುಸ್ತಾಗಿ ಖಾಲಿಯಾಗಿರೋ ಬಾಟ್ಲಲ್ಲೂ ಇನ್ನೂ ಒಂದು ಡ್ರಾಪ್ ಇರೋದು ಕುಡಿತಿದ್ದಾಳೆ. ಇನ್ಸ್ಟಾಗ್ರಾಮ್ ಐಡಿನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಅಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬೆವ್ರು ಬರ್ತಿದೆ ಸತತವಾಗಿ ಲಂಡನ್ ಅಲ್ಲಿ ಬೇವ್ರಿದೀವಿ ಗೈಸ್. ಅಯ್ಯೋ 1 hour ಡ್ಯಾನ್ಸ್ ಮಾಡಿದ್ವಿ. 1 hour ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡಿದೀವಿ. ಹೆಂಗ್ ಬೇವ್ರು ಕಿತ್ಕೋತಿದೆ ಅಂದ್ರೆ, ಅಪ್ಪ ಸೂರ್ಯ ಸಾಕಪ್ಪ ಅವಾಗ್ಲೂ ಚಳಿ ಚಳಿ ಅಂತಿದ್ವಿ. ಇವಾಗ ಶೆಕೆ ಹೊಡಿತದೆ. ಇನ್ಮೇಲೆ ಡೈಲಿ ಬಂದು ಈ ತರ ಡ್ಯಾನ್ಸ್ ಗೈಸ್ ಉಳಿತಾರೆ ಹೇಳ್ತಾಳೆ ಗೈಸ್, ಮನೇಲಿ ಆಚೆನೆ ಬರಲ್ಲ ಹೇಳದ್. ಅಯ್ಯೋ ದಿಸ್ ವಾಸ್ ವೆರಿ ಲೈಕ್ ಅನ್ಪ್ಲಾನ್ಡ್ ಥಿಂಗ್ಸ್ ವರ್ಕ್. ಅದು ನಮ್ಮ ಲೈಫಲ್ಲಂತೂ ವೆರಿ ಮಚ್.
ಅಯ್ಯೋ ಗೈಸ್ ನಂಗೆ ಡ್ಯಾನ್ಸ್ ಇವಾಗ ನೋಡಿ ಗೈಸ್ ವಾಟರ್ ಬಾಟಲ್ಗಳು ನಮ್ದ್ರೊಳಗೆ ಮುಚ್ಚಳ ಇದ್ದಂಗಿದ್ರೆ ಇವ್ರದ್ದು ಮಕ್ಕಳು ಕುಡಿಯೋ ಸಿಪ್ಪರ್ ಇದ್ದಂಗೆ ಐತೆ ಗೈಸ್. ಒಬ್ರು ನನ್ನ ಮಗ ಕುಡಿದ್ರೆ ಇನ್ನೊಬ್ಬನ ಜೊತೆ ಶೇರ್ ಮಾಡಬಾರ್ದು ನೀರನ್ನ ಅಂತ ಹಿಂಗೆ ಕೊಡ್ತಾರೇನೋ. ಟೀಚರ್ಸ್ ಎಲ್ಲ ಹಿಂಗೆ ಸಿಪ್ಪರ್ ಕುಡಿತಿರ್ತಾರೆ ಕ್ಲಾಸಲ್ಲಿ ನೋಡಕ್ಕೆ ಕಾಮಿಡಿ ಆಗಿರುತ್ತೆ ಗೈಸ್. ಗೈಸ್ ನಾನು ಬೇರೆ ಡ್ಯಾನ್ಸ್ ಆಡ್ಬೇಕಾರೆ ಬಿದ್ಬಿಟ್ಟು ಐ ಮೀನ್ ಉಳುಕ್ತು ಗೈಸ್. ನಂಗೂ ಯಾಕೆಂದ್ರೆ ಇದು ತುಂಬಾ ಅನ್ಇವನ್ ಇದೆ. ಇಟ್ಸ್ ವೆರಿ ಅನ್ಇವನ್ ಗೈಸ್. ಇದು ಏನಂತ ಗೊತ್ತಾಗ್ತಿಲ್ಲ. ನಮ್ಮ ಮನೆ ಎದುರುಗಡೆ ಅವ್ರು ಇಲ್ಲಿ ಹೋದ್ರು. ಒಂದಿನ ಅವ್ರು ಪರ್ಮಿಷನ್ ಕೇಳ್ಕೊಂಡಿದ್ರು ಒಳಗಡೆ ಹೋಗ್ಬೇಕು. ಬೇಗ ಆಗ್ಬಿಡ್ತು ಒಳಗಡೆ ಹೋಗೋಣ ಅನ್ಕೊಂಡ್ವಿ, ಬಟ್ ಆಗಿಲ್ಲ. ಅಷ್ಟಲ್ಲ ಅವ್ರು ಎಲ್ಲೆಲ್ಲೋ ಹೋಗ್ಬಿಟ್ರು ಅಲ್ಲಿ. ಸಿಕ್ಕಿದಾಗ ಬಾಡಿ ಡಿಹೈಡ್ರೇಟ್ ಆಗ್ತಿದೆ ನನಗೆ. ಫುಲ್ ನೀರು ಕುಡಿ ಅಂತ ಕೊಟ್ರೆ ಗೈಸ್ ಒಳ್ಳೆ ಸ್ಟೇಜ್ ಕುಡಿದ್ರು. ದಿಸ್ ಇಸ್ ಸಮ್ ಫಾರ್ಮ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ನೋ ವಾಟ್ ಇಸ್ ಇನ್ಸೈಡ್. ಡೇವಿಡ್ ಅಂಕಲ್ ಮನೆ ಎದುರುಗಡೆನೆ ಅಲ್ವಾ. ಇಸ್ ಲೈಕ್ ಕ್ಲೋಸ್ ಟು ಅಸ್. ಲಾಸ್ಟ್ ಹಿಮ್ ಹಿ ಕ್ಯಾನ್ ಬ್ರಿಂಗ್ ಅಸ್ ಓವರ್ ಹಿಯರ್. ಪರ್ಮಿಷನ್ ಕರ್ಕೊಂಡು ಪರ್ಮಿಷನ್ ತಗೊಂಡು ನಿಮಗೆ ವಿಡಿಯೋ ತೋರಿಸ್ತೀವಿ ಗೈಸ್ ಮುಂದಿನ ದಿನಗಳಲ್ಲಿ. ಬರ್ತಿದ್ದಾರೆ ಡೇವಿಡ್ ಅಂಕಲ್ ನೋಡಿ ಗೈಸ್. ಅವರೇ ಇಬ್ರು ಕಪಲ್ಗಳು. ಅಜ್ಜಿ ತಾತ ಎಷ್ಟು ಫ್ಲೈಟ್ ಹೋಗುತ್ತಾ ಗೈಸ್ ಯು ಕೆ ಅಲ್ಲಿ. ನನ್ನ ಮಗನ್ ಏರ್ಪೋರ್ಟ್ ಹತ್ರ ಇರೋದು. ಒಂದೊಂದು ನಿಮಿಷಕ್ಕೂ ಹೋಗುತ್ತೆ ಗೈಸ್. ನಾನು ಡಿಫ್ರೆಂಟ್ ಕೈಂಡ್ ಆಫ್ ಫ್ಲೈಟ್ ಎಲ್ಲ ಗೈಸ್ ನೋಡ್ಬಿಟ್ಟೆ. ಈ ಕಡೆ ಫುಲ್ ಎರಡು ಕಡೆ ವಿಂಗ್ಸ್ ಇರೋದಲ್ಲ. ದಟ್ಸ್ ಕಾಲ್ಡ್ ಸಮಥಿಂಗ್ ಅಂತ. ಐ ಡೋಂಟ್ ನೋ. ನಾನು ನಿನ್ನೆ ಗೂಗಲ್ ಮಾಡ್ತಿದ್ದೆ. ನೋಡಿ ಗೈಸ್ ಇನ್ನೊಂದು ಹೋಗ್ತಿದೆ. ಆ ಕಡೆನೂ ಒಂದು ಚಟ್ ಬರ್ತಿದೆ. ವಾವ್ ನೋಡಿ. ನಾನು ನಿನ್ನೆ ನೋಡಿದ್ದು ಏನು ಪ್ಲೇನ್ ಗೊತ್ತಾ ಗೈಸ್? ಆ ಸ್ಕೈ ಕಲರ್ ನೋಡಿ ಗೈಸ್. ನಾವು ಚಿಕ್ಕ ವಯಸ್ಸಲ್ಲಿ ಪೇಂಟ್ ಮಾಡ್ತಿದ್ವಲ್ಲ ನೋಡಿ. ವಾವ್ ಗೈಸ್. ನಾನು ನೆನ್ನೆ ನೋಡಿದ್ದು ಏನು ಯೋಂಗ್ CH-47 ಚಿನ್ ಹುಂಕ್ ಅಂತೆ. ತೋರ್ಸೋದು ಹೆಂಗೆ ಕಾಣುತ್ತೆ ಗೈಸ್? ಈ ಥರ ಇತ್ತು ಗೈಸ್ ನಾನು ನೋಡಿದ್ದು. ಇರಿ ಗೈಸ್ ಒಂದು ನಿಮಿಷ ನೋಡಿ ಗೈಸ್. ಈ ಥರ ಇತ್ತು. ನಾನು ಫುಲ್ ಇದೆ ಇದು ನೋಡ್ಬಿಟ್ಟೆ ವಾವ್ ಏನು ಹೋಗ್ತಾ ಇದೆ ಆಕಾಶದಲ್ಲಿ ಅಂದ್ಲು. ನಾನು ಅದು ಹೆಲಿಕಾಪ್ಟರ್ ಥರನೇ ಇನ್ನೊಂದು ಹಳೆ ಕಾಲದ ನೋಡೋಣ ಇರಿ ಗೈಸ್. ಪುಷ್ಪಕ ವಿಮಾನದಲ್ಲಿ ಇತ್ತಲ್ಲ ಆ ಥರ ಅಂತ ಅನ್ಕೊಂಡು ಗೈಸ್. ಇದೆಲ್ಲ ಡಿಫೆನ್ಸ್ ಅದಕ್ಕೆ ಅನ್ಕೊಂತೀನಿ ಗೈಸ್. ಎಲ್ಲ ಅದೇ ಕೊಟ್ಟಿದ್ದು. ಜೀವನದಲ್ಲಿ ಫಸ್ಟ್ ಟ್ರೈಪಾಡ್ ತಗೋಬೇಕು ಗೈಸ್. ಕೈ ನೋವು ಬರ್ತಿದೆ ನನಗೆ. ಹೆವಿ ಲಿಫ್ಟ್ ಹೆಲಿಕಾಪ್ಟರ್ ದಟ್ ಇಸ್ ಅಮಾಂಗ್ ದ ಹೆವಿಯೆಸ್ಟ್ ಲಿಫ್ಟಿಂಗ್ ವೆಸ್ಟರ್ನ್ ಹೆಲಿಕಾಪ್ಟರ್ಸ್. Native American Chinhung people of Washington state. This is used for a self-defense force. Ooh. Nice guys. Saudi Air Force. Nice. ನಾವು ನೋಡಿದ್ವಿ ಗೈಸ್ ಅದನ್ನ. ಗೈಸ್ ನಾನು ಲಂಡನ್ ಅಲ್ಲಿ ವಲ್ಚರ್ ನೋಡಿದೆ. ನಾನು ಕಾಗೆ ನೋಡಿದೆ ಗೈಸ್. ಕಾಗೆ ವಲ್ಚರ್ ಗೈಸ್. ವಾವ್ ಚೆನ್ನಾಗಿತ್ತು. ಏನೋ ಇತ್ತು. ಎಷ್ಟೊಂದು ದಿನ ಆದ್ಮೇಲೆ ನೋಡ್ತಿದ್ದೀನಲ್ಲ. ಓ ನಾನು ಭೂಮಿಲಿ ಬದುಕ್ತಿದ್ದೀನಿ ಅಂತ ರಿಯಲೈಸ್ ಆಯ್ತು. ಇಲ್ಲಿ ಪಿಜನ್ ಬಿಟ್ರೆ ಯಾವ ಬಡು ಕಾಣಿಸಲ್ಲ. ಆ ಪಿಜನ್ ಬೇರೆ ಗುಂಡ್ಗೆ ನಮ್ ಜಾಗ ಹತ್ರ ಹೋದ್ರೆ ಎದುರ್ಕೊಳ್ಳಲ್ಲ ಗೈಸ್. ಎಂತ ಪಿಜನ್ಗಳು ಗೈಸ್. ನಮ್ನೆ ಎದುರಿಸ್ಬಿಡ್ತಾವ ಒಂದ್ ರೌಂಡ್. ನಾವ್ ಎಷ್ಟ್ ಹತ್ರ ಹೋದ್ರು ನಮ್ ಪಕ್ಕದಲ್ಲೇ ಧೈರ್ಯವಾಗಿ ನಡ್ಕೊಂಡ್ ಬರುತ್ತೆ. ನಮ್ಮ ಬೆಂಗಳೂರಲ್ಲಿ 1 ಕಿಲೋಮೀಟರ್ ಮುಂಜಾನೆ ಫುಲ್ ಕೈಯಲ್ಲೇ ಸಿಕ್ಕಾದ್ರೆ ಸಾಕು ಎದ್ರಿಕೊಂಡು ಓಡೋಗ್ಬಿಟ್ಟಿರುತ್ತೆ. ಡೇವಿಡ್ ಅಂಕಲ್ ಬರ್ತಾರೆ ಗೈಸ್. ಕೇಳೋಣ ಇವಾಗ್ಲಾ? ಹೋಗಕ್ಕಲ್ಲ. ವಾಟ್ ಇಸ್ ದಟ್ ಅಂತ ಅಲ್ಲ. what is your problem? It's our wish, our privacy ಅಂದ್ಬಿಟ್ರೆ ಕ್ಲೋಸ್ ಅಂದಲ್ಲ ನೀನು. ಫ್ಲಾಶ್ ಬ್ಯಾಕ್ ಗೈಸ್. ತಾತ ಸಿಕ್ಕಿದಾಗೆಲ್ಲ ಅಂತ ಅಂದೆ. ಆ ತಾತ ಸಿಕ್ಕಿದಾಗೆಲ್ಲ ಒಂದಿಷ್ಟು ಅದನ್ನ 45 ಮಿನಿಟ್ಸ್ ಮಿನಿಮಮ್ ಅರ್ಧ ಗಂಟೆ ಯಾರೋ ತಲೆಗೆ ಶೂಟ್ ಹಾಕಿರ್ತಾರೆ ಗೈಸ್. ಯಾಕಾದ್ರೂ ವೈನ್ ಹತ್ರ ಸಿಗಾಕೊಂತೀನಿ ಅನ್ಸುತ್ತೆ ಒಂದೊಂದ್ಸತಿ ಡೋರ್ ಹತ್ರ ನನಗಂತೂ. Because someone keeps on leaving it open, you see. And if anyone... Yeah, I'll tell my friend. She's at home only. You guys you didn't get the keys? We got keys, yeah. We got. Okay. Yeah. So hopefully you managed to get copies. Yeah. We got it. Oh, good. It's because very useful. Thank you Very so good. much. No, well. This is your farm? Allotment, yeah, we got a plot there. So Oh, what is this actually? allotment garden. So everyone Okay. has, you know, you Okay. probably don't know about this. I don't know. In the 1950s, after the Second World War, every council had to set aside land Okay. so people could actually grow vegetables. Vegetables. Okay. And you know, the plot they decided to make a plot that was big enough to actually feed a family of 4 for a year Okay. with vegetables. We haven't managed that, but the thing is that we try and do our bit. So it's like a vegetable farm. It's a vegetable allotment, yeah, as well. This is all the same. Same. Everything Yeah. is the same. Everything's the same. Okay. You know, Okay. you know, he grows strawberries. Someone else grows Oh, something that's else. You know, nice. so that's it nice. depends. You know, fruit and vegetables. Oh, that's nice. Do you grow something? Yeah, we grow beans and potatoes. Oh, that's nice. You know, hopefully we had a good crop last year, but maybe you know you don't always get a regular batch. Not very successful. But It's fine. you know, but I mean in India you must get at least 2 or 3 crops a year. Yes, we do. We've only got Once one, from you see. Jan to April, April to September, September to Jan again. Yeah, and what's that stuff that you can grow
Rice, wheat. Yeah. No, what is it? It's Ragi. No, what is that Corn? stuff? Everyone loves it in their curries. Akra. Oh, yeah, okra. Yeah, Okra. yeah, Okra. yeah. Now, the thing is, Bendy, okra is a Oh, bendica. really hot weather crop. You like it? You guys like And it? no, You don't like it? but I think as we're going towards global warming, we're probably going to have to produce stuff like Produce. that. Yeah. Uh-huh. Okay. But, You can try tomatoes. Tomatoes grow whatever the weather is. Yeah, we got. Grows we, in the we have, house we have, garden also. but Yeah. sometimes I think we had a bit of fungus on them last year. But anyway, so rhubarb. You don't have rhubarb, do you? No. Okay, it's used as a fruit, but Okay. it's actually a vegetable, Oh, and so you can get you the tell that stems. name again? Rhubarb. Rhubarb. RHU. It's grown in all these sort of countries like this. Okay. You know, so throughout Europe, etc. In Eastern Europe, they use it as a sort of savoury, but we use it in Fruit fruit form. puddings. Oh, You know, rhubarb crumbles. crumbles. Yeah. Okay. I've seen it. I don't know by its name. Well, they sell it in stems, these long red stems. Oh, So if you look in Tesco, Tesco. Oh, we get it in Tesco? you can get it in Tesco. It's really expensive though. Oh. So it either comes from the Netherlands or it comes from Yorkshire. You know, at this time of year, because they would have it in sheds and they'd be forcing it. This one? No, it's that one. This one? Yeah. Palak tara ide. Oh yeah, we use it for curries. This particular leaves. Oh no, leaves are poisonous. We call it It's palak. poisonous? Yeah, leaves are poisonous. Oh, But that I don't the But think we stems so. use the similar ones. I don't Yeah. know They're what very is it similar, called. yeah. But so that's rhubarb. Okay. And so you chop the leaves off. Uh-huh, You chop use the these stem. up, and then you either what we do we sort of stew them. Stew Okay. it. And what is Obviously used for? It's for puddings. So you put it in Pudding. puddings. Oh, that's puddings. nice. So Okay, you can okay. make really hot, Oh, it's 750 pounds. really expensive. Oh my But god. it drops a little bit, but not much. Okay. But anyway, Yeah, thank you. you're dancing. Yeah. You've done it all now, have you? Yeah, we've done it. Are you entering a competition? Not really. All right. We're just doing it for a normal video. ಇವ್ರು ಹೇಳಿದೇನ್ ಗೊತ್ತಾ, ನಥಿಂಗ್ ಬಟ್ ಅವರು ರೈತರೇ, They are also Modern farmers. ರೈತರು. Not like farmers for everyone, but farmers who feed their themselves. family. So what he told us, 1950 ಅಲ್ಲಿ ಒಂದು UK ಅಲ್ಲಿ ಒಂದು ವಾರ್ ಆಗುತ್ತೆ. I don't know like particular time or date specifically. So 1950 ಟೈಮಲ್ಲಿ ವಾರ್ ಆಗುತ್ತೆ. ಆ ವಾರ್ ಟೈಮಲ್ಲಿ ಇವರು they lose everything like house everything. So councils ಇವ್ರಿಗೆ ಅಂತ ಒಂದು ಪ್ಲಾಟ್ಗಳು ಅಲಾಟ್ ಮಾಡ್ತಾರಂತೆ. So they could feed a family of 4 for the whole year. So that's when they started like growing vegetables and fruits for themselves. So ಡೇವಿಡ್ ಅಂಕಲ್ ಹೇಳೋ ಪ್ರಕಾರ ಅವ್ರು ಪೊಟ್ಯಾಟೋಸ್ ಗ್ರೋ ಮಾಡ್ತಿದಾರಂತೆ, ಬೇರೆಯವ್ರು ಸ್ಟ್ರಾಬೆರೀಸು. ನೋಡೋಣ ಗೈಸ್, ಒಂದ್ಸತಿ ಯಾವಾಗಾದರೂ ಬಂದಾಗ ನೋಡ್ಕೊಂಬರೋಣ. ಎಲ್ಲ ಕಡೆ ಕಷ್ಟ ಇರುತ್ತೆ ಗೈಸ್, ಎಲ್ಲ ಕಡೆನೂ ಎಲ್ಲ ಮಾಡ್ತಿರ್ತಾರೆ. ಇಟ್ಸ್ ಜಸ್ಟ್ ಅಬೌಟ್ ದ ಲೈಫ್ ಸ್ಟೈಲ್ ಅಷ್ಟೇ. ದೇ ಟೆಲ್ ದಟ್ ಇಂಡಿಯಾಲಿ ಗೈಸ್ 4ರಿಂದ 5 ಸತಿ ಬರುತ್ತೆ ಗೈಸ್ ಬಿತ್ತನೆ, ಒಂದ್ಸತಿ ಹಾಕಿದ್ರೆ ಫಲ. ಇದೆಲ್ಲ ಒಂದೇ ಸತಿ ಅಂತೆ ಗೈಸ್. ಇನ್ನೇನು ಈ ವೆದರ್ಗೆ ಏನಂತ ಬೆಳೆಯುತ್ತೆ ಗೈಸ್. ಅಯ್ಯೋ, ಗ್ಲೋಬಲ್ ವಾರ್ಮಿಂಗ್ ಆಗ್ಬಿಟ್ರಂತೆ ಎಲ್ಲ ಅಲ್ಲಲ್ಲ ಇಲ್ಲಿರೋರು ಬಿಸಿಲಿಲ್ದೆ ಇಲ್ದೆ ಎಲ್ಲ ಬೆಳ್ಳಗಾಗ್ಬಿಟ್ಟವ್ರೆ. ನೋಡಕ್ ಮಾತ್ರ ಬೆಳ್ಳಗಿರ್ತಾರೆ. ಅದೇನಕ್ಕೆ ಅಂದ್ರೆ ರಕ್ತ ಇರಲ್ಲ. ಬಟ್ ಸ್ಕಿನ್ ಸನ್ನಲ್ಲಿ ಗ್ಲೋ ಆಗೋದೇ ನಮ್ಮಂತ ಬ್ರೌನ್ ಸ್ಕಿನ್ಸ್ಗಳು ಗೈಸ್. ಇಂಡಿಯನ್ಸ್ ಅಂತ ಹೇಳಕ್ ಹೋಗಲ್ಲ, ಬ್ರೌನ್ ಸ್ಕಿನ್ ಯಾರ್ಯಾರಿಗಿರುತ್ತೋ ಅವ್ರ ಸ್ಕಿನ್ನೇ ಗೈಸ್ ಗ್ಲೋ ಆಗೋದು. ಗೈಸ್ ನನ್ಗೆ ಹೆಂಗ್ ಅನ್ಸ್ತಿದೆ ಅಂದ್ರೆ, ಈ ಚಳಿಗೆ ಇವಾಗೇನೋ ಈ ಪಾಯಿಂಟಲ್ಲಿ ಓಕೆ ಅನ್ಸ್ತಿದೆ. ಆ ಚಳಿ ಬಂದಾಗ ದುಡ್ಡು ಕೊಟ್ಟು ಈ ಚಳಿಗೋಸ್ಕರ ಈ ನರ್ಕ ಅನ್ಬಾಕ್ಸಕ್ ಬಂದ ಅಂತ ಅನ್ಸ್ಬಿಡುತ್ತೆ ಗೈಸ್. ಎಷ್ಟೊಂದ್ ಸಲ ನನ್ಗಂತೂ, ಒಂದ್ಸಲ ಸರಿ 2 ಸಲ ಸರಿ, ದಿನ ಆ ಚಳಿನ ಯಾರು ಗುರು ತಡ್ಕೋತಾರೆ. ನನ್ನ ಕೈಲಂತೂ ಒಂದೊಂದ್ಸಲ ಬೇಡ, ಏನು ಬೇಡ, ಹೋಗ್ಬಿಡೋಣ ಅನ್ಸ್ಬಿಡುತ್ತೆ. ಚಳಿಗೆ ಒಂದೇ ಗೈಸ್, ಇನ್ ಬೇರೆ ಎಲ್ಲ ಓಕೆ. ಈ ದೇಶದಲ್ಲಿ ಪ್ರಾಪರ್ ಆಗಿ ಫಾರ್ಮಿಂಗ್ ಮಾಡ್ತಾರೆ ಅಂದ್ರೆ ಎಲ್ಲ ಕಂಟ್ರಿ ಸೈಡ್ ಅಂತ ಹೇಳ್ತಾರೆ ಗೈಸ್. ಅಲ್ಲಂತೂ ಇಟ್ಸ್ ವೆರಿ ಬ್ಯೂಟಿಫುಲ್. ಅದೇ ನಾವು ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ, ಸೇಮ್ ಗೈಸ್, ಈ ಓಲ್ಡ್ ಮ್ಯಾಕ್ಡೊನಾಲ್ಡ್ಸ್ ಸೈಡ್ ಆಫ್ ಫಾರ್ಮ್ ಅಲ್ಲಿ ನೀವು ಆ ಪೋಯಮ್ ನೋಡಿದ್ರೆ ಅಲ್ಲೆಲ್ಲ ಇರುತ್ತೆ ಗೊತ್ತಾ, ಸೇಮ್ ಹಂಗೆ ಇರುತ್ತೆ ಗೈಸ್. ಯು ಸೀನ್ ದ ರೈಮ್ಸ್ ಅಂಡ್ ಯು ಹ್ಯಾವ್ ಇಟ್ ಇನ್ ಯುಕೆ. ಎಕ್ಸಾಕ್ಟ್ಲಿ, ಅದು ನೋಡಿದ ತಕ್ಷಣ ವಾವ್ ನಿಜಾನ ಇದೆಲ್ಲ ಅಂತ ಅನ್ಸುತ್ತೆ ಗೈಸ್. ಸರ್ಬಿಟೌನ್ ಅಂತ ಒಂದು ಜಾಗ ಇದೆ ಗೈಸ್, ಕಿಂಗ್ಸ್ಟನ್ ಹತ್ರ. ದಟ್ಸ್ ವೇರ್ ದ ಮಿಸ್ಟರ್ ಬೀನ್ ಸೀರೀಸ್ ಹ್ಯಾಸ್ ಬೀನ್ ಶೂಟ್ ಆಗಿರೋದಂತೆ. ಸೊ ಇಟ್ಸ್ ವೆರಿ ನೈಸ್ ಟು ಸಿ. ಏನೇನೋ ಗೈಸ್, ಏನೇನೋ ಈ ಜಗತ್ತಲ್ಲಿ ನೈಸ್. ಮನೆಗೆ ಹೋಗಿ ಸಿಗ್ತೀವಿ ಗೈಸ್. ಸದ್ಯಕ್ಕೆ ಇನ್ನೊಬ್ಬ ಶೆಕೆ ಆಗ್ತಿದೆ, ಸುಸ್ತಾಗ್ತಿದೆ. ನಮ್ಮ ಜಾನ್ಸಿ ಅಕ್ಕ ಹೆಂಗ್ ಮಾಡಿರ್ತಾಳೆ ನೋಡ್ಬೇಕು ಗೈಸ್. ಚಿಕನ್ನ ತುಂಬಾ ಒಪ್ಸಿದೆ ಗೈಸ್ ಅವಳ ಮೇಲೆ. ಈ ನಡುವೆ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಹೌದು. ನೋಡೋಣ. next day. ಇವಾಗ ಲೈಬ್ರರಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಅಸೈನ್ಮೆಂಟ್ ಮಾಡೋಣ ಅಂತ. ಫೈನಲಿ
ಜೀವನದಲ್ಲಿ ನಾವು ಅಸೈನ್ಮೆಂಟ್ ಮಾಡ್ತಾ ಇದ್ದೀವಿ ಇವಾಗ. ಫುಲ್ ಸ್ಟ್ರೆಸ್ಸು ಗೈಸ್, ಟೆನ್ಷನ್ ಗೈಸ್. ಅಸೈನ್ಮೆಂಟ್ ಅಂತ ಬಂದಾಗ ಮಾಡ್ತಾ ಇದ್ದೀವಿ. ಇವಾಗ ಏಪ್ರಿಲ್ 8 ಒಂದು ಸಬ್ಮಿಷನ್ ಇದೆ, ಮಾಡಬೇಕು ಗೈಸ್. ಸತತವಾಗಿ 2500 ವರ್ಡ್ಸ್ ಅಸೈನ್ಮೆಂಟ್ ಮಾಡಬೇಕು ಗೈಸ್. ಇವಳಿಗೆ ಸೆಕೆಂಡ್ ಸೆಮ್ಮು ಈಸಿ, ನಮಗಿದು ಫಸ್ಟ್ ಸೆಮ್ಮು. ಇವಾಗ ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀವಿ ನಾವು ಮಾಸ್ಟರ್ಸ್ಗೆ. ಬ್ಲಾಗ್ ಹಾಯ್ ಗೈಸ್ ಅಂತೆ. ಅವಳು ಸ್ಟಾರ್ಟ್ ಮಾಡಿದ್ದಾಳೆ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಮೈ ಅಸೈನ್ಮೆಂಟ್, ಐ ಹ್ಯಾವ್ ಟು ವರ್ಕ್ ಆನ್ ಇಟ್. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀವಿ. ಬೇಜಾರಾಗ್ಬಿಟ್ಟಿದೆ ಗೈಸ್. ಇಲ್ಲ ಗೈಸ್, ಐ ಆಮ್ ಡೂಯಿಂಗ್ ಮೈ ಅಸೈನ್ಮೆಂಟ್. ನೋಡಿ ಹಿಂಗೆ ಮಾಡ್ತೀನಿ ನಾನು, ಎತ್ತಿಗೆ ಮಾತಾಡ್ಬೇಕಂತೆ, ಯಾಕೆಂದರೆ ಇದು ಲೈಬ್ರರಿ. ಹಾಯ್ ಗೈಸ್. ಸೊ ನಿನ್ನೆ ನಮ್ಮ ಕಾಲೇಜಲ್ಲಿ 2 ಕ್ಲಾಸ್ ಕ್ಯಾನ್ಸಲ್ ಆಯಿತು. ಯಾಕೆ ಅಂತ ಅಂದರೆ ಟೀಚರ್ಸು ಪ್ರೊಟೆಸ್ಟ್ ಮಾಡ್ತಾಯಿದ್ರು. ಯಾಕೆಂದರೆ ಅವ್ರಿಗೆ ಸಂಬಳ 2 ಕ್ಲಾಸು ಆಗಿದೆ ಅಂತ ಮೆಸೇಜ್ ಬಂತು. ನಿನ್ನೆ ನೋಡಿದ್ವಿ 2 ಕ್ಲಾಸ್ ಆಯಿತು. ಹೆಂಗೆ ಬ್ರೋ, 1 ಕ್ಲಾಸ್ ಮಾತ್ರ ಪ್ರೊಟೆಸ್ಟ್ ಮಾಡಿ ಇನ್ನೊಂದು ಕ್ಲಾಸ್ ಏನು ಸುಮ್ ಕೂತಿರ್ತಾರ? ಸೊ 2 ಕ್ಲಾಸು ನನಗೆ ಜೀವನದಲ್ಲಿ ಫುಲ್ಲು ಬೇಸತ್ತು ಹೋಗ್ಬಿಟ್ಟಿದ್ದೀನಿ ಗೈಸ್. ಸ್ವಲ್ಪ ಜಾಸ್ತಿ ಟೆನ್ಷನ್ನು. ಇವ್ರುಗಳು ಜೀವನದಲ್ಲಿ ಏನು ಮಾತಾಡ್ತಿದ್ದಾರೆ ಅಂದರೆ ಬೆಳಗ್ಗೆ ಬೇಗ ಇದ್ದು ಜಿಮ್ಗೆ ಹೋಗ್ತಾರಂತೆ. ತೋರಿಸ್ತೀನಿ ನೋಡಿ. ನಾವೆಲ್ಲ ಮಾಡ್ಬಿಟ್ಟು ತೋರಿಸ್ತೀವಿ, ಹಂಗೆಲ್ಲ ಹೇಳಲ್ಲ ನಾವು ವಿಡಿಯೋಲಿ. ಏನು ಇವಳು ಬೆಳಗ್ಗೆ ಹೊತ್ತು ಬೇಗ ಎದ್ದೊಳ್ತಾಳಂತೆ, ಇವರಿಬ್ರು ಇನ್ಮೇಲೆ ಜಿಮ್ಗೆ ಹೋಗ್ತಾರಂತೆ. ಎದ್ಬಿಟ್ಟು ಏನು ಮಾಡಿದೆ? ಓದ್ದೆ Guys, ನಂಗೆ ಎದ್ದೊಳೋದು ದೊಡ್ಡ ಕಷ್ಟ guys. Not a morning person. Can't get up early. I'm a night person. ಗೈಸ್, ನಾನು ಎದ್ದೊಳ್ಬಿಡ್ತೀನಿ ಗೈಸ್. ನನಗೆ ಜಾನ್ಸಿನ ಎಬ್ಸೋದೇ ಭಯ ಗೈಸ್. ನನಗೆ ಎದ್ಬಿಟ್ಟು ಜಾಟ್ ಕೆಳಗೆ ಹೋಗ್ಬಿಟ್ರೆ Guys, night ಕುತ್ಕೊಂಡು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡ್ತೀನಿ. ಮಾರ್ನಿಂಗ್ ಐ ಕಾಂಟ್. ನೈಟ್ ಒಂದೊಂದ್ಸರಿ ಫುಲ್ ಎಕ್ಸೈಟ್ಮೆಂಟ್. ಇವಳ ಥರ ಎಲ್ಲ ಇಲ್ಲ ನಾನು. ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣ ಯಾರು ಇವಳನ್ನ ಮಾತಾಡ್ಸೋಕೆ ಹೋಗ್ಬಿಟ್ರೆ ಜಾಸ್ತಿ ಓದ್ಬಿಡ್ತಾಳೇನೋ, ಹಂಗಾಡ್ತಾಳೆ. ಅಷ್ಟೇ ಗೈಸ್, ಇವಾಗ ಕಾಲೇಜಿಗೆ ಬಂದಿದ್ದೀವಿ. ಸದ್ಯಕ್ಕೆ ಬ್ರೇಕ್ ಇದೆ, 5:30 ತನಕ ಕಾಲೇಜ್ ಇದೆ. ಅಯ್ಯೋ, ಇವತ್ತು ಸ್ವಲ್ಪ ಸೂರ್ಯ ಬಂದಿದ್ದಾನೆ, ಚೆನ್ನಾಗಿದೆ. ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ನಡೀತಿದೆ. ಸೊ ಎಲೆಕ್ಷನ್ಗೆ ಎಲ್ಲ ನೋಡಿ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅವರೆಲ್ಲ ನಮ್ಗೆ ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ 3 ದಿನದ್ದು ಇದು ಬ್ಲಾಗ್ ಆಗಿದೆ. 3 ದಿನದ್ದು ಬ್ಲಾಗ್ ಆಗಿದೆ. ಸೊ ಬ್ಲಾಗ್ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.